ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಶನಿವಾರ ಕಾರ್ಕಳೋತ್ಸವ ಇತ್ತು, ಅಲ್ಲಿಗೆ ಬಂದಿದ್ವಿ. ಅದೇ ವಿಡಿಯೋ ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಾಗುತ್ತೆ ಕಾರ್ಕಳೋತ್ಸವ. ಇಂಥದ್ದೆಲ್ಲ ಆಟಗಳನ್ನ ನೋಡುವಾಗಲೇ ಹೆದರಿಕೆ ಆಗುತ್ತೆ. ನಾನಂತೂ ದೂರನೇ ನಿಂತ್ಕೊಳ್ಳೋದು. ಕಣ್ಣು ಕಸೋಡ ಕಡೆ ಹೋಯಿತು. ಅಲ್ಲಿಗೆ ಹೋದ್ರು ಕುಡಿಲಿಕ್ಕೆ. ಅದಂದರೆ ಅಪ್ಪ ಮಗನಿಗೆ ಮುಗೀತು, ತುಂಬಾ ಇಷ್ಟ. ಆಮೇಲೆ ನನ್ನ ಮಗ ಐಸ್ ಕ್ರೀಮ್ ಅನ್ಲಿಕ್ಕೆ ಶುರು ಮಾಡ್ದ. ತೊಗೊಳೋದು ಮಾತ್ರ, ತಿನ್ನೋದಿಲ್ಲ. ಹಾಗೆ ಇಲ್ಲೊಂದು ಗೇಮ್ ನಡೀತಿತ್ತು ಫ್ರೆಂಡ್ಸ್. 3D ಅಂತೆ. ಅದು ಎಂಥ 3D ನೋ ಮಾರಾಯ. ಅದನ್ನು ಕಣ್ಣಿಗೆ ಹಾಕಿ ನಾವು ಆಯ್ಕೆ ಮಾಡ್ಕೊಂಡಿರೋವಂಥ ಗೇಮ್ನ ಹಾಕ್ತಾರೆ ಅವರು. ಆಮೇಲೆ ನೋಡಿ ಹೆಂಗೆಂಗೋ ಆಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅದನ್ನು ಆಡ್ತಾ ಇರೋರು. ಅದನ್ನು ನೋಡಿ ನನಗೆ ಹೆದರಿಕೆ ಆಗೋಯ್ತು. ಅವ್ರ ಮೈ ಮೇಲೆ ಪ್ರಜ್ಞೆ ಆದರೂ ಇರುತ್ತೋ ಇಲ್ವೋ ಅಂತ ಒಂದು ಗೊತ್ತಾಗಲಿಲ್ಲ ನನಗೆ. ನಾವೇ ಆ ಲೋಕಕ್ಕೆ ಹೋಗಿದ್ದೀವಿ ಅನ್ನೋ ಭ್ರಮೇಲಿ ಇರ್ತಾರೋ ಏನೋ ಒಂದು ಗೊತ್ತಾಗೋದಿಲ್ಲ. ಆಡಬೇಕು ಅಂತ ಕುತೂಹಲ ಆಯಿತು. ಬಟ್ ಅವ್ರು ಮಾಡೋದು ನೋಡಿ ಹೆದರಿಕೆ ಕೂಡ ಆಯಿತು ನನಗೆ. ಈ ಹುಡುಗ ನೋಡಿ ಆಗಲೇ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಅದು ನನಗೆ ನನ್ನ ಮಗನಿಗೆ ಅದನ್ನು ಆಡಿ ಅಂತ ತುಂಬಾ ಫೋರ್ಸ್ ಮಾಡಿದ್ದ. ನಾವು ಕೂಡ ಆಡಲಿಲ್ಲ ಹೆದರಿಕೆ ಆಗಿ. ನನ್ನ ಮಗ ದೂರಿಂದನೇ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತಾನೆ. ಅದರಲ್ಲಿ ಹೆದರಿಕೆ ಆಗುತ್ತೆ ಅಂದರೆ ಅವ್ನು ಮತ್ತೆ ಅದನ್ನು ಆಡೋಕ್ಕೆ ಹೋಗೋದಿಲ್ಲ. ಅವನಿಗೆ ಬೈಕ್ ರೈಡಿಂಗಿದ್ದ ಆಟನ ಆಡಿಸಿದ್ವಿ. ಅದರಲ್ಲಿ ಅವ್ನಿಗೆ ಖುಷಿ ಆಯಿತು. 5 ದಿವಸ ಏನೋ ಕಾರ್ಕಳೋತ್ಸವ ಇರುತ್ತೆ. ಭಾನುವಾರ ಒಂದು ದಿವಸ ಇತ್ತು. ಆದರೂ ಕೂಡ ಶನಿವಾರ ಜನ ನೋಡಿ ತುಂಬ ಅಂದರೆ ತುಂಬ ಜನ ಸೇರಿತ್ತು. ಜನ ಇದ್ರೇನೆ ಅಲ್ವಾ ಜಾತ್ರೆ. ಮನೆಗೆ ಬೇಕಾಗಿದ್ದು ಏನಾದರೂ ತಗೊಳ್ಳೋಣ ಅಂತ ನಾನು ಸ್ಟೀಲ್ ಪಾತ್ರೆಗಳ ಕಡೆ, ಬಳೆ ಕಡೆ, ಕಿವಿದ್ದು ಓಲೆ ಕಡೆ ಹೋದರೆ ನಮ್ಮ ಮನೆಯವ್ರಿಗೆ ಆ ಗೇಮ್ ಮೇಲೇ ಕಣ್ಣು. ಅಲ್ಲಿಗೇ ಬಂದ್ವಿ ವಾಪಸ್ಸು. ನನ್ನ ಮಗ ಎಷ್ಟು ಬೇಡ ಅಂದರೂ ಅವರಪ್ಪ ಬಿಡಲೇ ಇಲ್ಲ. ಒತ್ತಾಯ ಮಾಡೋದನ್ನು ಆಡಿಸ್ಲಿಕ್ಕೆ ಶುರು ಮಾಡಿದರು. ಅವನೇನು ಭಯ ಪಡಲಿಲ್ಲ. ಆದರೆ ನನಗೇನೆ ತುಂಬ ಹೆದರಿಕೆ ಆಗೋಗಿತ್ತು. ಆ ಕಡೆ ಒಂದು ಸೈಡ್ ಸೆಲೆಬ್ರಿಟಿಗಳೆಲ್ಲ ಬರ್ತಾರೆ ಅಂತ ಸ್ಟೇಜೆಲ್ಲ ಹಾಕಿದ್ರು. ಯಾರು ಕೂಡ ಬರಲಿಲ್ಲ. 10:30 ದಾಟಿದ್ರು. ಆಗಾಗಲೇ ಬಂದು ಹೋಗಿದ್ದಾರೆ ಅಂತ ಕೂಡ ಜನ ಹೇಳಿದರು ನಮಗೆ. ಅಲ್ಲಿಂದ ಎದ್ದು ಬಂದ್ವಿ. ನಾವು ಹೋಗುವಾಗ ಸ್ವಲ್ಪ ಲೇಟಾಗಿ ಹೋಗಿದ್ವಿ. ಇಲ್ಲಿ ನೋಡಿ ನಮ್ಮ ಪಾಪುಜಿ ನೋಟ್ ಮೇಲೆ ಇರ್ತಾರಂದರೆ ಜಾತ್ರೆಗೆ ಬಂದುಬಿಟ್ಟಿದ್ದಾರೆ ಅವ್ರು ಕೂಡ. ಪಾಪ ಹುಡುಗನಿಗೆ ತುಂಬ ನಿದ್ದೆ ಬರ್ತಾಯಿತ್ತು. ತುಗುಡಿಸ್ತಾ ಇದ್ದ ನೋಡಿ. ಪಾಪ ಅನ್ನಿಸ್ತು ನನಗೆ. ಪಾಪ ಒಂದು ಹೆಂಗ್ಸ ಹುಡುಗನ ಟಚ್ ಮಾಡಿಬಿಟ್ಲು. ಅವನು ಒಮ್ಮೆಲೆ ಗಾಬರಿ ಆದ. ಅದಕ್ಕೆ ಅವ್ರನ್ನ ನಗಾಡ್ಕೊಂಡು ಹೋದರು. ಅಂದರೆ ಯಾರಾದರೂ ಮುಟ್ಟಿದರೆ ಅದು ಮೈ ಹಚ್ಚಿರೋ ಸಿಲ್ವರ್ ಕಲರ್ ಆಚೆ ಈಚೆ ಆಗಿಬಿಡುತ್ತೆ ಅಂತ ಅವನು ಹೆದರ್ಕೊಂಡ ಅಷ್ಟೇ. ಚಳಿ ಅಂದರೆ ಚಳಿ. ಈ ಚಳಿಲಿ ಲಿಂಬು ಜ್ಯೂಸನ್ನ ಅಪ್ಪ ಮಗ ಕುಡ್ದಿದ್ದು. ಜಾತ್ರೆಗೆಲ್ಲ ಹೋದರೆ ನನಗೆ ಈ ತಿನ್ನೋದು ಕುಡಿಯೋದಕ್ಕಿಂತ ಜಾಸ್ತಿ ಫ್ಯಾನ್ಸಿ ಐಟಮ್ಗಳ ಕಡೆಗೆ ಅಥವಾ ಮನೆಗೆ ಬೇಕಾಗಿದ್ದು ಯಾವುದಾದ್ರೂ ವಸ್ತುಗಳ ಕಡೆಗೇ ಜಾಸ್ತಿ ಕಣ್ಣು ಹೋಗೋದು. ನಮ್ಮ ಮನೆಯವ್ರು ಕೊಡಿಸೋದೇ ಇಲ್ಲ. ಹೊಟ್ಟೆಗೆ ಏನು ಬೇಕಾದರೂ ಕೊಡಿಸ್ತಾರೆ, ಆದರೆ ನನಗೆ ತಿನ್ನೋ ಇಂಟ್ರೆಸ್ಟ್ ಇರೋದಿಲ್ಲ. ಪ್ರಥಮ ಫಸ್ಟ್ ಆ ಗೇಮ್ ಆಡಲಿಕ್ಕೆ ಹೆದರ್ಕೊಂಡ. ಆಮೇಲೆ ಪದೇ ಪದೇ ಅದೇ ಗೇಮ್ ಆಡ್ತೀನಿ ಅಂತ ಶುರು ಮಾಡ್ದ. ಆದರೆ 10:30 ನಂತರ ಅಂಗಡಿನೆಲ್ಲ ಕ್ಲೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಗೆ ಪೊಲೀಸರು ಬಂದರು. ನೀವು ನಿಮ್ಮ ಮಕ್ಕಳ ಖುಷಿಗೆ ಏನು ಕೇಳ್ತಾರೋ ಅದನ್ನೆಲ್ಲ ಮಾಡ್ತೀರಿ, ಆದರೆ ಅದು 3D ಗೇಮು ಮಕ್ಕಳ ಕಣ್ಣ ಮೇಲೆ ಎಫೆಕ್ಟ್ ಬೀಳುತ್ತೆ. ಅದು ನಿಮ್ಗೆ ಅರ್ಥನೇ ಆಗೋದಿಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರ್ತಿರಲ್ಲ, ಆಗ ಗೊತ್ತಾಗುತ್ತಂತ ಪೊಲೀಸರು ಬಂದವರೇ ಬೈಲಿಕ್ಕೆ ಶುರು ಮಾಡಿದರು. ಬೈದಿದ್ದು ನಮ್ಮ ಒಳ್ಳೇದಕ್ಕೆ. ಆದರೂ ಅವ್ರ ಕೈಯಲ್ಲಿ ನಾವೇ ಸಿಗಬೇಕಾಗಿತ್ತ ಅಂತ ಸ್ವಲ್ಪ ಬೇಜಾರಾಯಿತು. ಪ್ರಭು ಆಗಲೇ ನನಗೆ ತುಂಬ ಫೋರ್ಸ್ ಮಾಡಿದರು ಆಡಲಿಕ್ಕೆ. ಆದರೆ ನಾನು ಆಡಿರಲಿಲ್ಲ, ಹೆದರಿಕೆ ಆಗಿತ್ತು. ಆದರೂ ಲಾಸ್ಟ್ ಬರುವಾಗ ಏನೋ ಕ್ಯೂರಿಯಾಸಿಟಿ ತುಂಬ ಜಾಸ್ತಿ ಆಯಿತು. ಆಡಿಬಿಡೋಣ ಅಂತ ಆಡಿದೆ. ಕಣ್ಣಿಗೆ ಹಾಕಿದ ತಕ್ಷಣ ಶುರುವಾಯಿತು. ಕೆಳಗಡೆ ಬೆಂಕಿ, ಮೇಲ್ಗಡೆ ಆಕಾಶ, ಮಧ್ಯದಲ್ಲಿ ಒಂದು ಟ್ರೈನ್ ಹಳಿ ಥರ ಹಳಿ. ಆ ಹಳಿ ಮೇಲೆ ನಾವು ನಿಂತ್ಕೊಂಡಿರ್ತೀವಿ. ನಾವು ಚಲಿಸೋ ಥರ ನಮಗೆ ಫೀಲ್ ಆಗೋದಿಲ್ಲ. ಅದ್ರ ಮೇಲೆ ನಿಂತ್ಕೊಂಡಿರ್ತೀವಿ. ಅದು ಚಲಿಸ್ತಾ ಇರುತ್ತೆ. ಆದರೆ ಅದು ಅಪ್ ಆ್ಯಂಡ್ ಡೌನ್ ಆದಾಗೆ ನಾವು ಕೂಡ ಅಪ್ ಆ್ಯಂಡ್ ಡೌನ್ ಆಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ನಾವು ಗೇಮ್ ಆಡ್ತಾ ಇದ್ದೀವಿ ಅನ್ನೋ ಪ್ರಜ್ಞೆ ಮಾತ್ರ ತಲೆಯಲ್ಲಿರುತ್ತೆ ನಮಗೆ. ಒಮ್ಮೆ ಆಡಿ ನನಗೆ ಕೂಡ ಖುಷಿ ಆಯಿತು. ನಾನು ಅಂದ್ಕೊಂಡಿದ್ದೆ ಆಡೋರಿಗೆ ಅದರ ಪ್ರಜ್ಞೆನೇ ಇರೋದಿಲ್ವ ಏನೋ, ಅದೇ ಲೋಕದಲ್ಲಿದ್ದೀವಿ ಅನ್ನೋ ಭ್ರಮೆಗೆ ಹೋಗಿಬಿಡ್ತಾರೆ ಏನೋ ಅಂತ. ಬಟ್ ಹಾಗಲ್ಲ. ಅದು ನಮಗೆ ಪ್ರಜ್ಞೆ ಇರುತ್ತೆ. ಬಟ್ ಭಯ ಕೂಡ ಆಗುತ್ತೆ ಅಷ್ಟೇ. ಚೆನ್ನಾಗಿತ್ತು ಗೇಮ್. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡುವಾಗ ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇರೋದು ಕೇಳಿಸ್ತು. ಹುಡ್ಕೊಂಡು ಹೋದ್ವಿ. ಅಲ್ಲಿಗೆ ಹೋಗಿ ನೋಡುವಾಗ ಪಾಪ ಅವ್ರಿಗೆ ಕಣ್ಣು ಕಾಣೋದಿಲ್ಲ. ಟೋಟಲಾಗಿ ಒಂದು 8-10 ಜನ ಇದ್ದರು. ಯಾರಿಗೆ ಸಹ ಕಣ್ಣು ಕಾಣೋದಿಲ್ಲ. ಕೆಲವರಿಗೆ ಕಣ್ಣು ಕಾಣುತ್ತೆ, ಕಿವಿ ಕೇಳುತ್ತೆ, ಕೈಕಾಲು ಗಟ್ಟಿ ಇರುತ್ತೆ, ಮೈಯಲ್ಲಿ ಶಕ್ತಿ ಇರುತ್ತೆ. ಅಂಥವರೆಲ್ಲ ಭಿಕ್ಷೆ ಬೇಡ್ತಿರ್ತಾರೆ. ಅಂಥವ್ರು ಬಂದು ಕೈ ಮುಂದೆ ಮಾಡುವಾಗ ನಾವು 5-10 ರೂಪಾಯಿ ಕೊಟ್ಟು ಕಳಿಸ್ತೀವಿ. ಹೇಳಬೇಕು ಅಂದರೆ ಅಂಥವ್ರಿಗೆ ದುಡ್ಡು ಹಾಕಲೇಬಾರ್ದು. ನಮ್ಮಿಂದನೇ ಅವರು ಉದಾಸೀನಿಗಳಾಗಿ ಹೋಗ್ತಾರೆ. ಆದರೆ ಇವ್ರಿಗೆ ದುಡಿಬೇಕು ಅನ್ನೋ ಛಲ ಉಂಟು. ದೇವರು ಅವ್ರನ್ನ ದುಡಿದೇವರಾಗಿ ಮಾಡಿಟ್ಟಿದ್ದಾನೆ. ಆದರೂ ಪರವಾಗಿಲ್ಲ, ಅವ್ರಿಗೆ ಅವ್ರದ್ದೇ ಆದ ಒಂದು ಟ್ಯಾಲೆಂಟ್ ಕೊಟ್ಟಿದ್ದಾನೆ. ಅವ್ರು ಯಾರ ಹತ್ರನೂ ಭಿಕ್ಷೆ ಬೇಡ್ತಾ ಇಲ್ಲ.
ಟ್ಯಾಲೆಂಟ್ ಮೂಲಕ ನಮ್ಮನ್ನು ಮನರಂಜಿಸಿ ಸಂಪಾದನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅವ್ರಿಗೆ ದುಡ್ಡು ಹಾಕ್ತಾಯಿದ್ದಾರೆ. ಅದನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು. ನಾನು ಕೂಡ ಒಂದೆರಡು ಸಾಂಗ್ ನಿಂತ್ಕೊಂಡು ಕೇಳಿ ನನ್ನ ಕೈಲಾದಷ್ಟು ಅಮೌಂಟ್ ಹಾಕಿ ಮನೆಗೆ ಹೊರಡಿದ್ವಿ. ಅಪರೂಪಕ್ಕೊಮ್ಮೆ ಹೊರಗಡೆ ಬಂದರೆ ತುಂಬಾ ಖುಷಿ ಆಗುತ್ತೆ. ಗಂಡಸರಿಗೆ ಟೈಮ್ ಸಿಗೋದು ಕಮ್ಮಿ, ಆದರೆ ಟೈಮ್ ಸಿಕ್ಕಾಗಲೆಲ್ಲ ಕರ್ಕೊಂಡು ಬರಲಿಲ್ಲ ಅಂದರೂ ಪರವಾಗಿಲ್ಲ, ಅಪರೂಪಕ್ಕೊಮ್ಮೆ ಆದರೂ ಫ್ಯಾಮಿಲಿನ ಹೊರಗಡೆ ಸುತ್ತಾಡಿಸ್ಲಿಕ್ಕೆ ಕರ್ಕೊಂಡೋಗಿ. ಯಾಕಂದರೆ ಹೆಣ್ಮಕ್ಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ತಾಯಿ ತಂದೆ ಆಗಿರ್ಬೋದು, ನೀವು ಕರ್ಕೊಂಡು ಹೋದಾಗಲೇ ಅವ್ರು ಸುತ್ತಾಡಬೇಕೇ ಹೊರತು ಅವರಾಗೇ ಎಲ್ಲಿ ಹೊರಗಡೆ ಹೋಗೋದಿಲ್ಲ. ಅರ್ಥ ಮಾಡಿಕೊಂಡು ಕರ್ಕೊಂಡು ಹೋಗಿ ಬನ್ನಿ. ಅವ್ರಿಗೆ ಕೂಡ ಮನೇಲಿ ಇದ್ದು ಬೋರ್ ಆಗುತ್ತೆ. ನೀವು ಕರ್ಕೊಂಡು ಹೋಗೋದ್ರಿಂದ ಅವ್ರಿಗೆ ಕೂಡ ಖುಷಿ ಆಗುತ್ತೆ. ನೀವು ಕೂಡ ಫ್ಯಾಮಿಲಿ ಜೊತೆ ಟೈಮ್ ಪಾಸ್ ಮಾಡಿದಾಗುತ್ತೆ. ಓಕೆ ಫ್ರೆಂಡ್ಸ್, ಈಗಾಗಲೇ ತುಂಬ ಲೇಟ್ ಆಯಿತು. ನಾವು ಕೂಡ ಮನೆಗೆ ಹೊರಡ್ತೀವಿ ಇನ್ನು. ಬಾಯ್.